ಈ ಪಿಗ್ಮೆಂಟೇಷನ್ ಬರುವಂಥದ್ದು ತುಂಬಾ ಬೇಗ ರಿಂಕಲ್ಸ್ ಬರುವಂಥದ್ದು, ಸ್ಕಿನ್ ಡಲ್ ಆಗಿರುವಂಥದ್ದು, ಡ್ರೈ ಸ್ಕಿನ್ ಇರುವಂಥದ್ದು, ಈ ಎಲ್ಲ ಸಮಸ್ಯೆಯನ್ನ ಈ ಸಿಂಪಲ್ ಎಕ್ಸಸೈಸ್ಗಳು ಕ್ಲಿಯರ್ ಮಾಡುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಸ್ಕಿನ್ ಹೆಲ್ದಿ ಆಗಿರಬೇಕು, ರಿಂಕಲ್ಸ್ ಬರಬಾರ್ದು, ಬೇಗ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದ್ರೆ ನಾನಿವತ್ತು ತಿಳಿಸುವಂತ ಈ ಮೂರೇ ಸಿಂಪಲ್ ಎಕ್ಸಸೈಸ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ಆಶ್ಚರ್ಯ ಪಡುವಂತಹ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೇ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ, ಎಷ್ಟೇ ಕಾಸ್ಟ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ನೀವು ಟ್ರೈ ಮಾಡಿದ್ರು ಅದರಿಂದ ಸಿಗದೆ ಇರುವಂತಹ ರಿಸಲ್ಟ್ ಈ ಮೂರೇ ಎಕ್ಸಸೈಸ್ಗಳನ್ನ ನೀವು ಮಾಡೋದ್ರಿಂದ ಸಿಗುತ್ತೆ. ತುಂಬಾ ಒಳ್ಳೆ ಎಕ್ಸಸೈಸ್ ಹೇಗೆ ಮಾಡೋದು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಮೊದಲನೇ ಎಕ್ಸಸೈಸ್, ನಿಮ್ಮ ಬಾಯಿ ಪೂರ್ತಿ ಗಾಳಿಯನ್ನ ತುಂಬ್ಕೋಬೇಕು, ಅಥವಾ ನೀವು ನೀರನ್ನ ಪೂರ್ತಿ ಬಾಯಿಗೆ ತುಂಬಿಕೊಳ್ಬಹುದು, ಅಥವಾ ಆಯಿಲ್, ಕೋಕೋನಟ್ ಆಯಿಲ್ ನ ಕೂಡ ಹಾಕೊಂಡು ಮಾಡಬಹುದು, ಅಥವಾ ಹಾಗೆ ಗಾಳಿಯನ್ನ ತುಂಬಿಕೊಂಡು ಕೂಡ ಪ್ರಾಕ್ಟೀಸ್ ಮಾಡಬಹುದು. ಸಂಪೂರ್ಣ ಬಾಯಿಗೆ ನೀವು ಗಾಳಿಯನ್ನ ತುಂಬಿಸ್ಕೋಬೇಕು. ನೋಡಿ, ಹೀಗೆ ಪೂರ್ತಿ ಪ್ರೆಷರ್ ಇರಬೇಕು ನಿಮ್ಗೆ, ಅಷ್ಟು ಪೂರ್ತಿ ತುಂಬಿಸ್ಕೊಳ್ಬೇಕು. ನೋಡಿ, ಹೀಗೆ ನಂತರ ಈ ರೀತಿ ಪುಷ್ ಮಾಡಬೇಕು, ಬೆರಳುಗಳಿಂದ ಈ ರೀತಿ ಪುಷ್ ಮಾಡಬೇಕು. ಆಗ ಇಲ್ಲೆಲ್ಲ ನಿಮಗೆ ಪ್ರೆಷರ್ ಬೀಳುತ್ತೆ. ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ನೀವು ಹೋಲ್ಡ್ ಮಾಡಿ, ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ ಮಾಡಿ. ಆ ರೀತಿ ಒಂದು 5 ಟೈಮ್ಸ್ ಮಾಡಿ. ನೋಡಿ, ಹೀಗೆ ಮಾಡೋದ್ರಿಂದ ನೋಡಿ ನಿಮ್ಗೆ ಇಲ್ಲೆಲ್ಲ ಫೀಲ್ ಆಗುತ್ತೆ. ಸ್ವಲ್ಪ ಕಣ್ಣುಗಳನ್ನ ದೊಡ್ಡದಾಗಿ ಓಪನ್ ಮಾಡಿ, ನಿಮ್ಗೆ ಇಲ್ಲೆಲ್ಲ ಫೀಲ್ ಆಗ್ಬೇಕು. ಆ ರೀತಿ ಮಾಡ್ಬೇಕು. ಆ ಸ್ಟ್ರೆಚ್ ಆಗೋದೆಲ್ಲ ನಿಮ್ಗೆ ಫೀಲ್ ಆಗ್ಬೇಕು. ಆ ರೀತಿ ಮಾಡಿ. ಸುಮ್ಮನೆ ಸಿಂಪಲ್ ಆಗಿ ಮಾಡೋದಲ್ಲ, ಆ ಫೀಲ್ ಆಗ್ಬೇಕು ನಿಮ್ಗೆ, ಆ ಸ್ಟ್ರೆಚಸ್ ಎಲ್ಲ ಫೀಲ್ ಆಗ್ಬೇಕು. ಆ ರೀತಿ ನೀವು ಟ್ರೈ ಮಾಡ್ಬೇಕು. ಈಗ ನೆಕ್ಸ್ಟ್ ಗಾಳಿಯನ್ನ ತುಂಬಿಸ್ಕೊಂಡು, ಗಾಳಿಯನ್ನ ಈ ಕಡೆ ಮತ್ತೆ ಆ ಕಡೆ, ಎರಡು ಸೈಡ್ ಆ ಕಡೆ ಈ ಕಡೆ ಮೂವ್ ಮಾಡಬೇಕು. ಇದನ್ನು ಅಷ್ಟೇ ತುಂಬಾ ಸಿಂಪಲ್ ಆಗಿ ಮಾಡಬಾರ್ದು. ಸ್ವಲ್ಪ ಪ್ರೆಷರ್ ಬೀಳ್ಬೇಕು ನಿಮ್ಮ ಸ್ಕಿನ್ ಮೇಲೆ, ಆ ಮಸಲ್ಸ್ ಎಲ್ಲ ನಿಮ್ಗೆ ಫೀಲ್ ಆಗ್ಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಹೀಗೆ ಈ ರೀತಿ ಬಂದು ಹೋಲ್ಡ್ ಮಾಡಿದ್ವಿ ಒಂದು 5 ಸೆಕೆಂಡ್ಸ್. 1 2 3 4 5 ಅನ್ನೋವರೆಗೂ ಹೋಲ್ಡ್ ಮಾಡಿ, ಮತ್ತೆ ಈ ಕಡೆ ಮಾಡಬೇಕು. ಹಾಗೆ ನೋಡಿ, ಈ ರೀತಿ ಇದನ್ನು ಅಷ್ಟೇ ಒಂದು 5 to 10 ಕೌಂಟ್ಸು ನೀವು ಮಾಡ್ಕೊಳ್ಬಹುದು. ದಿನಕ್ಕೆ 2 ಸಲ ಪ್ರಾಕ್ಟೀಸ್ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂತರ ನೆಕ್ಸ್ಟ್ ನೋಡಿ, ಹೀಗೆ ನಿಮ್ಮ ಈ ಬಾಯಿಯ ಭಾಗ, ಈ ಲಿಪ್ಸ್ ಎಲ್ಲವನ್ನ ಸ್ಕ್ವೀಸ್ ಮಾಡ್ಬೇಕು. ಈ ರೀತಿ ನೋಡಿ, ಹೀಗೆ ಈ ರೀತಿ ಸ್ಕ್ವೀಸ್ ಮಾಡಿ ಎಷ್ಟೊತ್ತು ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ನೀವೊಂದು ಅರ್ಧ ನಿಮಿಷ ಇರ್ಬೋದು, ಅಥವಾ 1 ನಿಮಿಷದವರೆಗೂ ಇರ್ಬೋದು, ಎಷ್ಟೊತ್ತು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ, ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ ಅದೇ ರೀತಿ ಮಾಡಿ, ಮತ್ತೆ ರಿಲ್ಯಾಕ್ಸ್ ಮಾಡಿ. ಈ ರೀತಿ ಒಂದು 5 ರೌಂಡ್ಸ್ ಮಾಡ್ಕೊಂಡ್ರೆ ಸಾಕು. ಈ 3 ಸಿಂಪಲ್ ಎಕ್ಸಸೈಸ್ ನ ಮಾಡೋದಕ್ಕೆ ನಿಮಗೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ದಿನಕ್ಕೆ 1 ಸಲ ಅಥವಾ 2 ಸಲ ಪ್ರಾಕ್ಟೀಸ್ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮೊದಲನೇ ದಿನ ಮಾಡಿದಾಗಲೇ ನಿಮ್ಗೆ ಏನು ವ್ಯತ್ಯಾಸ ಗೊತ್ತಾಗಲ್ಲ, ಒಂದು ವಾರ ಮಾಡಿದ್ರೂ ಗೊತ್ತಾಗೋದಿಲ್ಲ. ಕಂಟಿನ್ಯೂಸ್ ನೀವು 1 2 to 3 ಮಂತ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ನಿಮ್ಮ ಒಂದು ಸ್ಕಿನ್ ಅಲ್ಲಿ ತುಂಬಾನೇ ಒಳ್ಳೆ ಬದಲಾವಣೆ ಆಗಿರುತ್ತೆ ಸ್ನೇಹಿತರೆ. ಈ ಪಿಗ್ಮೆಂಟೇಷನ್ ಬರುವಂಥದ್ದು, ತುಂಬಾ ಬೇಗ ರಿಂಕಲ್ಸ್ ಬರುವಂಥದ್ದು, ಸ್ಕಿನ್ ಡಲ್ ಆಗಿರುವಂಥದ್ದು, ಡ್ರೈ ಸ್ಕಿನ್ ಇರುವಂಥದ್ದು, ಈ ಎಲ್ಲಾ ಸಮಸ್ಯೆಯನ್ನ ಈ ಸಿಂಪಲ್ ಎಕ್ಸಸೈಸ್ಗಳು ಕ್ಲಿಯರ್ ಮಾಡುತ್ತೆ ಸ್ನೇಹಿತರೆ. ಟ್ರೈ ಮಾಡಿ, ತುಂಬಾ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ಕಿನ್ಗೆ. ನೀವು ಎಕ್ಸಸೈಸ್ಗಳನ್ನ ಮಾಡಬೇಕಾದ್ರೇನೆ ನಿಮಗೆ ಫೀಲ್ ಆಗುತ್ತೆ. ತುಂಬಾ ಸಿಂಪಲ್ ಆಗಿದೆ, ಟ್ರೈ ಮಾಡಿ, ರಿಸಲ್ಟ್ ನ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಸಾಕಷ್ಟು ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.